ಪವರ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. 5 ವರ್ಷವೂ ನಾನೇ ಮುಖ್ಯಮಂತ್ರಿ ಸಿದ್ದು ಘೋಷವಾಕ್ಯ. ದೆಹಲಿಗೆ ಹೋಗದೆ ಇಲ್ಲೇ ಕೊಟ್ಟರು ಸಿದ್ದರಾಮಯ್ಯ ಅವರು ಸಂದೇಶವನ್ನ. ಪವರ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. 5 ವರ್ಷವೂ ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಘೋಷವಾಕ್ಯ. ದೆಹಲಿಗೆ ಹೋಗದೆ ಇಲ್ಲೇ ಸಂದೇಶವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಇತಿಹಾಸ ಸೃಷ್ಟಿಯ ಬಳಿಕ ಹೆಚ್ಚಾಯಿತು ಸಿದ್ದು ಹುಮ್ಮಸ್ಸು. ಸಿದ್ದುಗೆ ಈ ಬಾರಿ ಸಿಎಂ ಬಜೆಟ್ ಮಂಡಿಸೋ ವಿಶ್ವಾಸ ಇದೆ. ಈ ಒಂದು ಪವರ್ ಫೈಟ್ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಘೋಷ ವಾಕ್ಯವನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಗೆ ಹೋಗದೆ ಇಲ್ಲೇ ಕೊಟ್ಟರು ಸಿದ್ದು ಸಂದೇಶವನ್ನ. ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಇತಿಹಾಸ ಸೃಷ್ಟಿಸಿದ ಬಳಿಕ ಹೆಚ್ಚಾಯಿತು ಸಿದ್ದರಾಮಯ್ಯ ಅವರ ಹುಮ್ಮಸ್ಸು. ದೀರ್ಘಾವಧಿ ಸಿಎಂ ಆಗಿ ಸದ್ಯಕ್ಕೆ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಅವರಿಗೆ ವಿಶ್ವಾಸ ಕೂಡ ಹೆಚ್ಚಾಗಿದೆ. ಈ ಒಂದು ಪವರ್ ಫೈಟ್ಗೆ ಸಿದ್ದರಾಮಯ್ಯ ಅವರು ಈಗ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಆದ್ರೆ ಈ ಒಂದು ವಿಚಾರಕ್ಕೆ ಈಗ ಸಿದ್ದರಾಮಯ್ಯ ಅವರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಅಧಿವೇಶನದ ಕೊನೆಯ ದಿನವೂ ಕೂಡ ಇದನ್ನೇ ಹೇಳಿದ್ರು. ಬಿಜೆಪಿಯವರು ಪ್ರಶ್ನೆಯನ್ನ ಮಾಡ್ತಾರೆ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಸಂದರ್ಭದಲ್ಲೂ ಕೂಡ 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಘಂಟಾಘೋಷವಾಗಿ ಅನೌನ್ಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರುಚ್ಚಾರವನ್ನ ಮಾಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ 5 ವರ್ಷವೂ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ನಿನ್ನೆಗೆ ಒಂದು ದಾಖಲೆಯನ್ನ ಮುರಿದ್ರು. ಏನು ದೇವರಾಜ್ ಅರಸು ಅವರು ದೀರ್ಘಾವಧಿ ಸಿಎಂ ಆಗಿ ದೀರ್ಘಾವಧಿ ಆಡಳಿತವನ್ನ ಮಾಡಿದ್ರು. ಆ ಒಂದು ದಾಖಲೆಯನ್ನ ಸಿದ್ದರಾಮಯ್ಯ ಅವರೀಗ ಬ್ರೇಕ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಹುಮ್ಮಸ್ಸು ಕೂಡ ಹೆಚ್ಚಾಗಿದೆ. ಇನ್ನು ಬಜೆಟ್ ಮಂಡನೆಗೂ ಕೂಡ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಬಜೆಟ್ ಮಂಡನೆ ಮಾಡಲಿಕ್ಕೆ. ಹಾಗಾಗಿ ಆ ಒಂದು ಬಜೆಟ್ ಮಂಡನೆಯ ಕಡೆ ಗಮನವನ್ನು ಹರಿಸಿದ್ದಾರೆ. ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಬಜೆಟ್ ಮಂಡನೆ ಮಾಡಲಿಕ್ಕೆ, ಆ ಒಂದು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇದರ ಬೆನ್ನಲ್ಲೇ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಿಂದಲೇ ಸ್ಪಷ್ಟನೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ಒಂದು ವಾರಾಂತ್ಯದಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡ್ತಾರೆ. ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಕೇವಲ ದೆಹಲಿಗೆ ಹೋದ್ರೆ ಸಂಪುಟ ಪುನರಚನೆ ವಿಚಾರವಾಗಿ ಮಾತ್ರ ಚರ್ಚೆ ಮಾಡಬಹುದು. ಯಾಕೆಂತಂದ್ರೆ ಇಲ್ಲೇ ರಾಜ್ಯದಲ್ಲಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಡಿಕೆಗೆ ಸೈಲೆಂಟ್ ಚೆಕ್ ಕೊಟ್ರ ಮುಖ್ಯಮಂತ್ರಿಗಳು. ನಾಯಕತ್ವ ಬದಲಾವಣೆ ಚರ್ಚೆಗೆ ಬಿತ್ತ ಬ್ರೇಕ್. ಈ ಪ್ರಶ್ನೆಗಳಿಗೆ ಬಲ್ಲವರು ಕೊಡೋ ಉತ್ತರ ನೋ ನೋ. ಪಕ್ಷದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಥಂಡ ಥಂಡ. ಸಿದ್ದರಾಮಯ್ಯ ಅಂದ್ಕೊಂಡಂತೆ ಹಾಗಾದ್ರೆ ಎಲ್ಲಾ ನಡೀತಾ ಇದ್ಯಾ? ಇಲ್ಲ ಇಲ್ಲ, ಎಲ್ಲವೂ ಅಂದ್ಕೊಂಡಂತೆ ನಡೀತಾ ಇಲ್ಲ. ಒಳಗೊಳಗೆ ಸದ್ದಿಲ್ಲದೆ ಡಿಕೆಶಿ ಬಣದಿಂದ ಮಹಾಮಂಥನ ಮಾಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಈ ದಂಗಲ್ಗೆ ಟ್ವಿಸ್ಟ್ ಸಿಗಬಹುದು. ಸಂಕ್ರಾಂತಿ ಆಗುವ ಸಾಧ್ಯತೆ ಕೂಡ ಇದೆ. ಸಂಕ್ರಾಂತಿಯ ಸಂದರ್ಭದಲ್ಲಿ ಅಶ್ವವೇಗ ನ್ಯೂಸ್ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಂತೂ ಹೇಳ್ತಾ ಇದ್ದಾರೆ 5 ವರ್ಷವೂ ಕೂಡ ನಾನೇ ಸಿಎಂ ಅಂತ. ಇನ್ನು ಡಿಕೆಗೆ ಸೈಲೆಂಟ್ ಆಗಿ ಚೆಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿತ್ತ ಅಂತ ನೋಡ್ತಾ ಹೋದ್ರೆ ಈ ಒಂದು ಪ್ರಶ್ನೆಗಳಿಗೆ ಬಲ್ಲವರು ಹೇಳುವ ಉತ್ತರ ನೋ ನೋ. ಯಾಕೆಂತಂದ್ರೆ ಸದ್ಯಕ್ಕೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿಲ್ಲ. ಈ ಒಂದು ವಿಚಾರವಾಗಿ ಯಾರು ಕೂಡ ಚರ್ಚೆಯನ್ನ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬಾರದು ಅಂತ. ಇನ್ನು ಸಿಎಂ ಡಿಸಿಎಂ ಇಬ್ರು ಕೂಡ ಹೇಳಿದ್ದಾರೆ, ನಾವಿಬ್ರು ಜೋಡೆತ್ತುಗಳ ರೀತಿಯಲ್ಲಿ ಒಂದು ಆಡಳಿತವನ್ನ ಮಾಡ್ತಾ ಇದ್ದೀವಿ ಅಂತ. ಯಾಕೆಂತಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ಮಾಡಿದ್ರಲ್ಲ ಅಧಿವೇಶನಕ್ಕೂ ಮೊದಲು, ಆ ಒಂದು ಸಂದರ್ಭದಲ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಅವರಿಗೆ ಒಂದು ಜೋಶ್ ಹೆಚ್ಚಾಗಿದೆ ಅಂತ ಹೇಳ್ಬೋದು, ಹುಮ್ಮಸ್ ಹೆಚ್ಚಾಗಿದೆ. ಯಾಕೆಂತಂದ್ರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಉಡಿಸ್ ಮಾಡಿದ್ದಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಈಗ 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ದೀಪಾ?
ಸಾಹಿತ್ಯ ಏನು ಅರಸು ದಾಖಲೆ ಮುರಿದ ಬಳಿಕ ಒಂದಿಷ್ಟು ಸಿಎಂ ಆಕ್ಟಿವ್ ಆದಂಗಿದೆ. ಅಂದ್ರೆ ಬಜೆಟ್ ಮೀಟಿಂಗ್ ಸೇರಿದಂತೆ ಅನೇಕ ಮೀಟಿಂಗ್ ಗಳನ್ನ ಮುಂದುವರೆಸಿದ್ದಾರೆ. ತೆರೆಮರೆಯಲ್ಲಿ ಡಿ.ಕೆ. ಶಿವಕುಮಾರ್ ಈ ಒಂದು ಬಜೆಟ್ ಮೀಟಿಂಗ್ ನಡೆಸ್ತಿದ್ರು ಅನ್ನುವಂತಹ ಚರ್ಚೆ ಇತ್ತು. ಆದ್ರೆ ಅದೆಷ್ಟರ ಮಟ್ಟಿಗೆ ನಿಜ ಅನ್ನುವಂತಹದ್ದು ಗೊತ್ತಿಲ್ಲ. ಆದ್ರೆ ಇದೀಗ ಅಧಿಕೃತವಾಗಿ ಅವರು ಬಜೆಟ್ ಮೀಟಿಂಗ್ ಅನ್ನ ಆರಂಭ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಏನಿತ್ತು ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಇಟ್ಟಂಗಿದೆ. ಯಾಕಂದ್ರೆ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಅವರನ್ನ ಕರೆದಿಲ್ಲ, ಇತ್ತ ಇವ್ರುಗಳು ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮೇಲೆ ಬಿಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಡಿ.ಕೆ.ಶಿ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಎಲ್ಲವೂ ಕೂಡ ಸಣ್ಣಗಿದೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಂತಹದ್ದು ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಅವರೇ ಬಗೆಹರಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರವನ್ನ ನೋಡ್ತಾ ಹೋದ್ರೆ ಮಾರ್ಚ್ ವರೆಗೆ ಯಾವುದೂ ಕೂಡ ಬದಲಾಗಲ್ಲ ಅನ್ನುವಂತಹದ್ದೊಂದು ಸ್ಪಷ್ಟ. ಈ ಬಜೆಟ್ ಅನ್ನು ಕೂಡ ಸಿದ್ದರಾಮಯ್ಯ ಮಂಡಿಸ್ತಾರೆ ಅನ್ನುವಂತಹದ್ದು ಕೂಡ ಸ್ಪಷ್ಟ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಎನೋ ಸಿದ್ದರಾಮಯ್ಯ ಏನಾದರೂ ಅಂದ್ಕೊಂಡಂತೆ ಪಕ್ಷದಲ್ಲಿ ನಡೀತಾ ಇದೆಯಾ ಅಂತ ಅಂದ್ರೆ ಸದ್ಯಕ್ಕೆ ಯಾವುದು ಕೂಡ ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರು ಅಂದುಕೊಂಡಂತೆ ನಡೀತಾ ಇಲ್ಲ. ಕೆಲವೊಂದಿಷ್ಟು ಗೊಂದಲಗಳು ಇನ್ನೂ ಕೂಡ ಪಕ್ಷದಲ್ಲಿ ಮುಂದುವರೆದಂತೆ ಕಾಣ್ತಾ ಇದೆ.